समृद्धि के लिए भारत हर कदम पर साथ रहेगा। मौसम चाहे जैसा हो, our friendship will always remain bright and clear. We confidently recognize India's capability to lead global. ಸ್ನೇಹಿತರೆಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ವರ್ಷದ ಹಿಂದೆ ಇಂಡಿಯಾ ಔಟ್, ಈಗ ಭಾರತದ ಪ್ರಧಾನಿಗೆ ರತ್ನಗಂಬಳಿಯ ಸ್ವಾಗತ. ಅಂದು ಟಿ ಶರ್ಟ್ ನಲ್ಲಿ ಇಂಡಿಯಾ ಔಟ್ ಅಂತ ಬರೆದುಕೊಂಡು ಅಭಿಯಾನ. ಇಂದು ಸೇನಾ ಕಚೇರಿಯ ಮುಂದೆಯೇ ಪ್ರಧಾನಿ ಮೋದಿಗೆ ದೊಡ್ಡ ಕಟ್ಔಟ್. ಟೈಮ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಯಾರು ಕೂಡ ಮಿತ್ರರಲ್ಲ, ಯಾರು ಕೂಡ ಶತ್ರುವೂ ಅಲ್ಲ, ಎಲ್ಲವೂ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಾಲ್ಡೀವ್ಸ್ ಅನ್ನುವ ಅಹಂಕಾರ ದೇಶ ಬದಲಾದ ಪರಿ. ಸ್ನೇಹಿತರೆ, ವರ್ಷದ ಹಿಂದೆ ಮಾಲ್ಡೀವ್ಸ್ ಯಾವ ರೀತಿ ಹುಚ್ಚಾಟ ಮಾಡಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಭಾರತವನ್ನ ಯಾವ ರೀತಿ ಅಹಂಕಾರದಿಂದ ನಡೆಸಿಕೊಂಡಿತ್ತು ಅನ್ನೋದು ಭಾರತೀಯರಿಗೆ ಕೂಡ ಇನ್ನೂ ನೆನಪಿದೆ. ಆದರೆ ಅಂದು ಮಾಲ್ಡೀವ್ಸ್ ಅನ್ನುವ ಗುಬ್ಬಚ್ಚಿ ಗಾತ್ರ ದೇಶ ತೋರಿದ ದರ್ಪಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಏಟನ್ನ ಕೂಡ ಕೊಟ್ಟಿತ್ತು. ಯಾವ ಮಟ್ಟಿಗೆ ಅಂದ್ರೆ ಮಾಲ್ಡೀವ್ಸ್ನ ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಬಿಟ್ಟು ಐಷಾರಾಮಿ ಜೀವನ ಮಾಡ್ತಾ ಇದ್ದ ಮಾಲ್ಡೀವ್ಸ್ನ ಸಂಪೂರ್ಣವಾಗಿ ಮುಳುಗಿ ಹೋಗುವ ಪರಿಸ್ಥಿತಿಗೆ ಬಂದಿತ್ತು. ಅಲ್ಲಿಗೆ ಮಾಲ್ಡೀವ್ಸ್ಗೆ ಭಾರತದ ತಾಕತ್ತು ಏನು ಅನ್ನೋದು ಅರಿವಾಗಿತ್ತು. ಚೀನಾದ ಬಾಲ ಹಿಡಿದುಕೊಂಡು ಅಹಂಕಾರದಿಂದ ಮೆರೆಯುತ್ತಿದ್ದ ಮಾಲ್ಡೀವ್ಸ್ ಅಹಂಕಾರ ಈಗ ಏಕಾಏಕಿ ಇಳಿದು ಬಿಟ್ಟಿದೆ. ಯಾವ ಮಟ್ಟಿಗೆ ಇಳಿದಿದೆ ಅಂದ್ರೆ ಭಾರತದ ಪ್ರಧಾನಿಗೆ ಮಾಲ್ಡೀವ್ಸ್ ರತ್ನಗಂಬಳಿಯ ಸ್ವಾಗತ ಕೋರಿದೆ. ಅಷ್ಟೇ ಅಲ್ಲ, ಭಾರತ ಹಾಗೂ ಮಾಲ್ಡೀವ್ಸ್ ನಡುವೆ 4850 ಕೋಟಿ ಒಪ್ಪಂದಗಳು ಕೂಡ ನಡೆದಿವೆ. ಮಾಲ್ಡೀವ್ಸ್ಗೆ ಭಾರತ ಅದೆಷ್ಟು ಅಗತ್ಯ ಮತ್ತು ಭಾರತ ಹಾಗೂ ಮಾಲ್ಡೀವ್ಸ್ ನಡುವೆ ನಡೆದ ಒಪ್ಪಂದವಾದರೂ ಏನು, ಎಲ್ಲವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಸಮಯ ಸಂದರ್ಭ ಹೇಗ್ ಬೇಕಾದ್ರೂ ಬದಲಾಗಬಹುದು ಅನ್ನೋದಕ್ಕೆ ಇದೊಂದು ಭವ್ಯ ಸ್ವಾಗತವೇ ಸಾಕ್ಷಿ. ಯಾವ ಮನುಷ್ಯ ಭಾರತ ವಿರುದ್ಧ ವಿಷಕಾರ್ತಿದ್ದನೋ ಆ ಮನುಷ್ಯನೇ ಈಗ ಪ್ರೀತಿಯಿಂದ ಅಪ್ಪಿಕೊಂಡು ಅದ್ದೂರಿಯಿಂದ ತನ್ನ ದೇಶಕ್ಕೆ ಸ್ವಾಗತ ಮಾಡಿದ್ದಾನೆ. ಯಾವ ಮನುಷ್ಯ ಭಾರತ ಔಟ್ ಅನ್ನುವ ಕ್ಯಾಂಪೇನ್ ಮಾಡಿದ್ನೋ, ಹಾಗೆ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷನಾದ್ನೋ, ಅದೇ ಮನುಷ್ಯ ಈಗ ಭಾರತದ ಪ್ರಧಾನಿಯನ್ನ ಸಡಗರ ಸಂಭ್ರಮದಿಂದ ಸ್ವಾಗತ ಮಾಡಿದ್ದಾನೆ. ಭಾರತದ ಅಗತ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದವನು ಭಾರತ ಈಗ ಅನಿವಾರ್ಯತೆ ಅಂತಿದ್ದಾನೆ. ಹೌದು, ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಲ್ಡೀವ್ಸ್ ಅನ್ನುವ ದೇಶದಲ್ಲಿ ಸಿಕ್ಕ ಗೌರವ. ಪ್ರಧಾನಿ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಭಾರತದ ವಿರೋಧಿ ಅಂತ ಗುರುತಿಸಿಕೊಂಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಈಗ ಭಾರತವನ್ನ ಅತ್ಯಾಪ್ತ ಮಿತ್ರನಂತೆ ನೋಡ್ತಾ ಇದ್ದಾನೆ. ಅದು ಈ ಸ್ವಾಗತದಲ್ಲಿ ಎದ್ದು ಕಾಣಿಸುತ್ತಿದೆ. ಭಾರತದ ಸಂಸ್ಕೃತಿಯನ್ನ ಪ್ರಧಾನಿ ಮುಂದೆ ಇಟ್ಟು ದೊಡ್ಡ ದೊಡ್ಡ ಕಟ್ಔಟ್ ಹಾಕಿ ಮೋದಿಯನ್ನ ಸ್ವಾಗತ ಮಾಡಲಾಗಿದೆ. 3 ವರ್ಷದ ಹಿಂದೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಹೇಗಿತ್ತೋ ಈಗ ಅದೇ ಸಂಬಂಧ ಮರುಕಳಿಸಿದೆ. ಹೌದು, ಮಾಲ್ಡೀವ್ಸ್ ಭಾರತೀಯರ ಕಣ್ಣಿಗೆ ಒಂದು ಕಾಲದಲ್ಲಿ ಸ್ವರ್ಗದಂತೆ ಕಾಣಿಸುತ್ತಿದ್ದ ದ್ವೀಪ ರಾಷ್ಟ್ರ. ತಿಳಿ ನೀಲಿ ಸಾಗರದಲ್ಲಿ ಕಂಗೊಳಿಸುವ ಈ ದೇಶವನ್ನು ಕಣ್ತುಂಬಿಕೊಳ್ಳಲು ಹೋಗುತ್ತಿದ್ದ ಭಾರತೀಯರಿಗೆ ಲೆಕ್ಕವೇ ಇಲ್ಲ. ಹೀಗೆ 2 ವರ್ಷದ ಹಿಂದೆ ಎಲ್ಲವೂ ಸರಿ ಇತ್ತು, ಆದ್ರೆ ಮಾಲ್ಡೀವ್ಸ್ಗೆ ಇದ್ದಕ್ಕಿದ್ದ ಹಾಗೆ ಬದಲಾಗಿಬಿಡುತ್ತೆ. ಭಾರತದ ಆಶ್ರಯದಲ್ಲಿದ್ದ ಈ ದೇಶ ಚೀನಾ ಕುಮ್ಮಕ್ಕಿಗೆ ಸಿಲುಕಿ ಭಾರತದ ವಿರುದ್ಧವೇ ತಿರುಗಿ ಬಿದ್ದಿತ್ತು. ಮುಂದೆ ಮಾಲ್ಡೀವ್ಸ್ ಮಾಡಿದ ಮಂಗನಾಟವನ್ನು ಜಗತ್ತು ನೋಡಿದೆ. ಆದ್ರೆ ಮಾಲ್ಡೀವ್ಸ್ ಮಂಗನಾಟಕ್ಕೆ ಭಾರತ ಕೊಟ್ಟ ತಿರುಗೇಟು ಇದೆಯಲ್ಲ, ಅದನ್ನ ಮಾಲ್ಡೀವ್ಸ್ ನಿಂದ ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನಿ ಮೋದಿ ಜಸ್ಟ್ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಬಂದಿದ್ದು ಅಷ್ಟೇ, ಮಾಲ್ಡೀವ್ಸ್ ಆರ್ಥಿಕತೆಯೇ ಬುಡ ಮೇಲಾಗಿ ಹೋಯಿತು. ಮಾಲ್ಡೀವ್ಸ್ ಅನ್ನುವ ಪ್ರವಾಸಿಗರ ಸ್ವರ್ಗ ಪ್ರವಾಸಿಗರೇ ಇಲ್ಲದೆ ಸ್ಮಶಾನ ಭೂಮಿಯಾಗಿ ಪರಿವರ್ತನೆ ಆಯಿತು. ಭಾರತ ಕೊಟ್ಟ ಏಟಿನಿಂದ ಮಾಲ್ಡೀವ್ಸ್ಗೆ ಇನ್ನೂ ಕೂಡ ಹೊರದು ಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಭಾರತ ನಮ್ಮ ಜೊತೆ ಇಲ್ಲ ಅಂದ್ರೆ ಏನಾಗುತ್ತೋ ಅನ್ನೋದು ಮಾಲ್ಡೀವ್ಸ್ಗೆ ಚೆನ್ನಾಗಿ ಅರಿವಾಗಿದೆ. ಇದೇ ಕಾರಣಕ್ಕೆ ಮಾಲ್ಡೀವ್ಸ್ ಈಗ ಭಾರತದ ಪ್ರಧಾನಿಯನ್ನ ಬರಮಾಡಿಕೊಂಡಿದೆ, ಅದು ಅದ್ದೂರಿಯಾಗಿ. ಈ ಭೇಟಿಯ ಬಗ್ಗೆ ಹೇಳೋದಕ್ಕೆ ಮುಂಚೆನೆ ಭಾರತಕ್ಕೆ ಮಾಲ್ಡೀವ್ಸ್ ಮಾಡಿದ ಅವಮಾನದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಭಾರತ ಮಾಲ್ಡೀವ್ಸ್ ತನ್ನ ಸ್ವಂತ ತಮ್ಮನಂತೆ ನೋಡ್ತಾ ಇತ್ತು. ಮಾಲ್ಡೀವ್ಸ್ಗೆ ಕೂಡ ಭಾರತವನ್ನ ಹಿರಿಯಣ್ಣನ ಸ್ಥಾನದಲ್ಲಿ ಇಟ್ಟಿತ್ತು. ಮಾಲ್ಡೀವ್ಸ್ ಹಾಗೂ ಭಾರತದ ನಡುವಿನ ಸಂಬಂಧ ಎಷ್ಟರ ಮಟ್ಟಿಗೆ ಉತ್ತಮವಾಗಿತ್ತು ಅಂದ್ರೆ, ಮಾಲ್ಡೀವ್ಸ್ ನಲ್ಲಿ ಯಾರೇ ಪ್ರಧಾನಿ ಆದ್ರೂ ಅವರು ಮೊದಲೇ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ರು. ಭಾರತ ಮಾಲ್ಡೀವ್ಸ್ಗೆ ಎಲ್ಲಾ ಸಹಕಾರವನ್ನು ಕೊಡ್ತಾ ಇತ್ತು. ಅದರಲ್ಲಿ ಸೇನಾ ಸಹಕಾರ ಕೂಡ ಒಂದು ಮಾಲ್ಡೀವ್ಸ್ಗೆ ನೆರವಾಗಲಿ ಅನ್ನುವ ಕಾರಣಕ್ಕಾಗಿ ಹೆಲಿಕಾಪ್ಟರ್ಗಳನ್ನು ಕೂಡ ಕೊಟ್ಟಿತ್ತು. ಭಾರತೀಯ ಸೇನಾ ತುಕಡಿ ಕೂಡ ಅಲ್ಲಿತ್ತು. ಭಾರತ ಮಾಡಿದ ಇದೇ ಸಹಾಯ ಮಾಲ್ಡೀವ್ಸ್ಗೆ ಹೆಚ್ಚಾಗಿ ಬಿಡ್ತು. ಇದೇ ರೀತಿ ಭಾರತದ ಸೇನೆ ನಿಮ್ಮ ದೇಶದಲ್ಲಿ ಇದ್ರೆ ಮುಂದೆ ಭಾರತ ನಿಮ್ಮ ದೇಶವನ್ನ ಸೇನಾ ನೆಲೆಯಾಗಿ ಬಳಸಿಕೊಳ್ಳುತ್ತೆ ಅಂತ ಚೀನಾ ಮಾಲ್ಡೀವ್ಸ್ಗೆ ತಲೆ ತುಂಬಿಬಿಡುತ್ತೆ. ಹೀಗೆ ಚೀನಾದ ಮಾತು ಕೇಳಿದ ಮುಯಿಜು ಇದನ್ನ ಚುನಾವಣೆಗೆ ಬಳಸಿಕೊಂಡು ಬಿಡ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಔಟ್ ಅನ್ನುವ ಅಭಿಯಾನವನ್ನು ಕೂಡ ಶುರು ಮಾಡ್ತಾರೆ. ಇದು ಅಲ್ಲಿನ ಜನರನ್ನ ಕೂಡ ಮರಳು ಮಾಡಿಬಿಡುತ್ತೆ. ಮುಂದೆ ಇದೇ ಅಭಿಯಾನದಿಂದ ಮುಯಿಜು ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರಾಗ್ತಾರೆ. ಆರಂಭದಲ್ಲೇ ಹೇಳಿದ್ದೇವೆ, ಈಗ ಪ್ರಧಾನಿ ಮೋದಿ ಅವರಿಗೆ ಮಾಲ್ಡೀವ್ಸ್ ಸ್ವತಂತ್ರ ದಿನಾಚರಣೆ ಆಹ್ವಾನ ನೀಡಲಾಗಿದೆ. ಈ ಆಹ್ವಾನದ ಮೇರೆಗೆ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಈ ಭೇಟಿಯಲ್ಲಿ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಒಪ್ಪಂದಗಳು ಕೂಡ ಆಗಿವೆ. ಭಾರತ ಮಾಲ್ಡೀವ್ಸ್ಗೆ ಬರೋಬ್ಬರಿ 4850 ಕೋಟಿ ರೂಪಾಯಿ ಸಾಲ ನೀಡಿದೆ. ರಕ್ಷಣೆ, ಮೂಲಸೌಕರ್ಯ ಹಾಗೂ ವ್ಯಾಪಾರದ ವಿಚಾರದಲ್ಲಿ ಹಲವು ಒಪ್ಪಂದಗಳು ಕೂಡ
ಆಗಿವೆ. ಇನ್ನು ಭಾರತ ಜೊತೆಗಿನ ಸಂಬಂಧದ 60ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಲಾಗಿದೆ. ಅಡ್ಡು ನಗರದಲ್ಲಿ ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆಯ ಯೋಜನೆಯ ಉದ್ಘಾಟನೆಯನ್ನು ಕೂಡ ಮೋದಿಯವರು ಮಾಡಿದ್ದಾರೆ. ಇನ್ನು ಹಲವು ಉಪಕರಣಗಳ ಹಸ್ತಾಂತರ ಕಾರ್ಯ ಕೂಡ ನಡೀತಾ ಇದೆ. ಇದನ್ನಲ್ಲದೆ ಹೆಚ್ಚಾಗಿ ಭಾರತ ಹಾಗೂ ಮಾಲ್ಡೀವ್ಸ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಕೂಡ ಮಾತುಕತೆಯನ್ನ ಮಾಡಲಾಗಿದೆ. ಹೀಗೆ ಭಾರತ ಮತ್ತು ಮಾಲ್ಡೀವ್ಸ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತಂತೆ ಮಾತುಕತೆ ನಡೀತಾ ಇದ್ರೆ, ಅತ್ತ ಬ್ರಿಟನ್ ಹಾಗೂ ಭಾರತದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಕೂಡ ನಡೆದು ಬಿಟ್ಟಿದೆ. ಈ ಒಪ್ಪಂದ ಭಾರತಕ್ಕೆ ದೊಡ್ಡ ಮಟ್ಟಿನ ಲಾಭ ಕೂಡ ಆಗಲಿದೆ. ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಸುಂಕ ಇಲ್ಲದೆ ವ್ಯಾಪಾರ ಮಾಡೋದು. ನಿಮಗೆಲ್ಲ ಅಮೆರಿಕ ಮಾಡ್ತಾ ಇರುವ ದರ್ಪದ ಬಗ್ಗೆ ಗೊತ್ತಿರಬಹುದು. ನೀವು ನಾವು ಹೇಳಿದ ಕೇಳಿದ್ರೆ ತೆರಿಗೆ ಹೆಚ್ಚಳ ಮಾಡ್ತೀವಿ ಅಂತ ಅಮೆರಿಕ ಧಮಕಿ ಹಾಕ್ತಿದೆ. ಅಂದ್ರೆ ಭಾರತ ಅಮೆರಿಕಾಗೆ ರಫ್ತು ಮಾಡುವ ವಸ್ತುಗಳ ಮೇಲೆ ತೆರಿಗೆ ಹಾಕೋದು ಇದು ಕಾಮನ್. ಎಲ್ಲಾ ದೇಶಗಳು ಕೂಡ ಈ ರೀತಿಯ ತೆರಿಗೆಯನ್ನು ಹಾಕ್ತವೆ. ತೆರಿಗೆ ಇಲ್ಲದೆ ವ್ಯಾಪಾರ ಮಾಡುವುದನ್ನ ಮುಕ್ತ ವ್ಯಾಪಾರ ಅಂತ ಕರೀತಾರೆ. ಇದೇ ಒಪ್ಪಂದ ಈಗ ಭಾರತ ಮತ್ತು ಬ್ರಿಟನ್ ನಡುವೆ ನಡೆದಿದೆ. ಇದ್ರ ಫುಲ್ ಡೀಟೇಲ್ ಬೇಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ಇನ್ನು ಈ ಒಪ್ಪಂದದಿಂದ ಹೂಡಿಕೆ ಕೂಡ 2 ದೇಶದಲ್ಲಿ ಹೆಚ್ಚಾಗಲಿದೆ. ಬ್ರಿಟನ್ ಉದ್ಯಮದಲ್ಲಿ ಭಾರತದ ಕಂಪನಿಗಳಿಂದ ಹೂಡಿಕೆ ಹೆಚ್ಚಾಗಲಿದೆ. ಉದ್ಯೋಗದ ಪ್ರಮಾಣವೂ ಕೂಡ ಹೆಚ್ಚಾಗಲಿದೆ. ಅದೇ ರೀತಿ ಭಾರತದಲ್ಲಿ ಕೂಡ ಬ್ರಿಟನ್ಗೆ ಹೂಡಿಕೆ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅಷ್ಟೇ ಅಲ್ಲ, ಬ್ರಿಟನ್ ನಲ್ಲಿ ಈಗ ಕೆಲಸ ಮಾಡ್ತಾ ಇರುವ ಉದ್ಯೋಗಿಗಳ ಪರವಾಗಿ ಭಾರತೀಯ IT ಕಂಪನಿಗಳು ಕೂಡ 3 ವರ್ಷಗಳ ಕಾಲ ಸಾಮಾಜಿಕ ಭದ್ರತಾ ನೆರವು ನೀಡೋದಕ್ಕೆ ವಿನಾಯಿತಿ ಕೂಡ ಸಿಗಲಿದೆ. ಹಾಗಂತ ಎಲ್ಲಾ ಉತ್ಪನ್ನಗಳಿಗೂ ಕೂಡ ತೆರಿಗೆ ವಿನಾಯಿತಿ ನೀಡೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡೋದಕ್ಕೆ ಹೋದ್ರೆ ನಮ್ಮ ದೇಶದಲ್ಲಿರುವ ಉದ್ಯಮಗಳಿಗೆ ತೊಂದರೆ ಆಗುತ್ತೆ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ರೈತರ ಮೇಲೆ ಇದು ದೊಡ್ಡ ಪರಿಣಾಮವನ್ನು ಬೀರಿದೆ. ಹೀಗಾಗಿ ಭಾರತೀಯ ಕೃಷಿ ಸಮುದಾಯ ರಚಿಸುವ ನಿಟ್ಟಿನಲ್ಲಿ ಕೃಷಿ ಹಾಗೂ ಮತ್ತು ಡೈರಿ ಉತ್ಪನ್ನಗಳ ಮೇಲೆ ಆಮದಿನ ಸುಂಕವನ್ನು ಹಿಂದಿನಂತೆಯೇ ಭಾರತ ಮುಂದುವರಿಸಿದೆ. ಈ ರೀತಿ ವ್ಯಾಪಾರ ಒಪ್ಪಂದ ಮಾಡುವ ಸಂದರ್ಭದಲ್ಲಿ ಇದು ಕೂಡ ತುಂಬಾನೇ ಮುಖ್ಯ. ಇಲ್ಲ ಅಂದ್ರೆ ದೊಡ್ಡ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ಜಮ್ಮು ಕಾಶ್ಮೀರ ಭಾಗದಲ್ಲಿ ಆಪಲ್ ಬೆಳೆಯಲಾಗುತ್ತೆ. ಆದ್ರೆ ಅದರ ರೇಟ್ ನಲ್ಲಿ ಸ್ವಲ್ಪ ಹೆಚ್ಚು. ಈಗ ಬ್ರಿಟನ್ ನಿಂದ ಬರುವ ಆಪಲ್ಗೆ ತೆರಿಗೆ ಹಾಕದೇ ಇದ್ದರೆ ಅದು ಕೂಡ ಕಡಿಮೆ ರೇಟ್ ನಲ್ಲಿ ಭಾರತದಲ್ಲಿ ಸೇಲ್ ಆಗುತ್ತೆ. ಹೀಗಾಗಿ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ವಿಚಾರದಲ್ಲಿ ಮುಕ್ತ ವ್ಯಾಪಾರ ಆಗೋದಿಲ್ಲ. ಅದೇನೇ ಇರಲಿ, ಭಾರತದೊಂದಿಗೆ ಈಗ ಎಲ್ಲರ ಸ್ನೇಹಮಯವಾಗಿದ್ದಾರೆ ಅನ್ನೋದೇ ಸಂತೋಷದ ವಿಚಾರ. ಈ ಬಗ್ಗೆ ನಿಮಗೆ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ವಂದೇ ಮಾತರಂ.